ಈಗ 10ನೇ ದಿವಸ ದಶಮಿಗೆ ಬಂದಿದ್ದೇವೆ. ವಿಜಯದಶಮಿ ಅಂತ ಕರೆದಿದ್ದಲ್ಲಿ ತಾಯಿ ದುರ್ಗಾ ಸ್ವರೂಪಳಾಗಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಿಯನ್ನು ಆನೆಯ ಮೇಲೆ ಅಂಬಾರಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಇದೇ ವಿಜಯದಶಮಿಯ ದಿವಸ. ತಾಯಿಗೆ ಮತ್ತು ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ನವರಾತ್ರಿ ಸಂದರ್ಭದಲ್ಲಿ ನೀವು ಒಂದೊತ್ತು ಉಪವಾಸ ಅಂದರೆ ಒಂದು ಕಾಲದಲ್ಲಿ ಅನ್ನವನ್ನು ಮಾತ್ರ ತಿಂತಕ್ಕಂಥದ್ದು, ಎರಡೊತ್ತು ಉಪವಾಸ ಇದ್ದು ಒಂದು ಕಾಲದಲ್ಲಿ ಅನ್ನವನ್ನು ತಿಂದು ಈ ದುರ್ಗೆಯನ್ನು ಆರಾಧನೆ ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ವಿಶೇಷವಾಗಿ ದುರ್ಗಾ ಹೋಮವನ್ನು ಮಾಡ್ತಕ್ಕಂಥದ್ದು, ಒಂದು 10 ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ನಿರೀಕ್ಷೆ ಮಾಡ್ತೀರಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಶ್ರೀ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ಹಳೆಯ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೇವೆ. ನವರಾತ್ರಿಯ ಯಾವ ದಿವಸ, ಯಾವ ಅವತಾರ, ಯಾವ ಬಣ್ಣ ಮತ್ತು ಯಾವ ನೈವೇದ್ಯ ಮಾಡಿದ್ರೆ ಆ ತಾಯಿಯನ್ನು ಒಲಿಸ್ಕೊಬೋದು ಅಂತ ಹೇಳಿದ್ದೇವೆ. ಹಾಗೆ ಯಾವ ರಾಶಿಯವರು, ಯಾವ ರಾಶಿಗೆ ಮಹಾಲಕ್ಷ್ಮಿಯ ರಾಜಯೋಗ ಮಿಶ್ರ ಫಲಗಳಿದ್ದಾವೆ, ಅವ್ರು ಏನು ಮಾಡಬೇಕು ಅಂತ ಎಲ್ಲವನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ನೀವು ಸಬ್ಸ್ಕ್ರೈಬ್ ಆದರೆ ಅವೆಲ್ಲವನ್ನು ನೀವು ನೋಡಬಹುದು. ಈಗ 10ನೇ ದಿವಸ ದಶಮಿಗೆ ಬಂದಿದ್ದೇವೆ. ವಿಜಯದಶಮಿ ಅಂತ ಕರೆದಿದ್ದೇವೆ. ಏನು ವಿಜಯದಶಮಿ ಅಂತಂದರೆ, ತಾಯಿ ದುರ್ಗಾದೇವಿ ಈ 9 ಅವತಾರಗಳಾದ ಮೇಲೆ ಮಹಿಷಾಸುರನನ್ನು ವಧೆ ಮಾಡಿದ್ದು ಈ ದಶಮಿ, ವಿಜಯದಶಮಿ ಅಂತ ಕರಿತೀವಿ. ವಿಜಯದಶಮಿ ಎಲ್ಲ ವಿಜಯಗಳಿಗೆ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನು ಪಡೆಯುವಂಥ ದಿವಸ ಅಂತ ಕರೆದಿದ್ದೇವೆ ವಿಜಯದಶಮಿ ಅಂದರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಚಿನ್ನದ ಅಂಬಾರಿಯಲ್ಲಿ 750 kg ಏನು ಬಂಗಾರ ಇದೆ ಅಂತ ಹೇಳಿದ್ದಾರೆ ಮಹಾರಾಜರು ಹಿಂದಿನ ಸಂಪ್ರದಾಯಬದ್ಧವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೋ, ಆ ಚಿನ್ನದ ಅಂಬಾರಿಯಲ್ಲಿ ತಾಯಿ ದುರ್ಗಾ ಸ್ವರೂಪಳಾಗಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಿಯನ್ನು ಆನೆಯ ಮೇಲೆ ಅಂಬಾರಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಇದೇ ವಿಜಯದಶಮಿಯ ದಿವಸ. ಅಂದರೆ ಜಗತ್ಪ್ರಸಿದ್ಧ, ನಾವು ಬರೀ ಕರ್ನಾಟಕದಲ್ಲೇ ಅಲ್ಲ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ದಸರಾದಲ್ಲಿ ವಿಜಯದಶಮಿ ದಿವಸ. ರಾವಣನನ್ನು ಸಂಹಾರ ಮಾಡಿದ್ದು ರಾಮರು ಇದೇ ವಿಜಯದಶಮಿ ದಿವಸನೇ, ಅಂದರೆ ವಿಜಯನ ಪಡೆದಿದ್ದು. ಹಾಗೆ ಪಾಂಡವರು ಯುದ್ಧಕ್ಕೆ ಹೋದಾಗ ತನ್ನ ಆಯುಧಗಳನ್ನೆಲ್ಲ ಶಮಿ ವೃಕ್ಷದಲ್ಲಿ ಬಚ್ಚಿಟ್ಟಿರ್ತಾರೆ. ವನವಾಸಕ್ಕೆ ಹೋದಾಗ ಆ ಶಮಿ ವೃಕ್ಷದಿಂದ ಆ ಆಯುಧಗಳನ್ನೆಲ್ಲವನ್ನು ತೆಗೆದು ತಾಯಿಗೆ ಮತ್ತು ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ಹೋಗಿದ್ದಂಥ ದಿವಸ ಕೂಡ ವಿಜಯದಶಮಿ. ಹಾಗಾಗಿ ನಮ್ಮ ಎಲ್ಲ ಬಾಂಧವರು ಏನು ಮಾಡ್ತಾರೆ, ತಮ್ಮ ವಸ್ತುಗಳು, ವಾಹನ ಆಗಿರಬಹುದು, ತಮ್ಮ ಉಪಯೋಗ ಮಾಡ್ತಕ್ಕಂಥ ಆಯುಧಗಳನ್ನಾಗಿರಬಹುದು, ಎಲ್ಲವನ್ನು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇದೇ ದಿವಸ. ಹಾಗೇ ವಿಶೇಷವಾಗಿ ಶಮಿ ವೃಕ್ಷ ಅಂದರೆ ಬನ್ನಿ ಮರ ಅಂತ ಕರಿತೇವೆ. ಆ ಬನ್ನಿ ವೃಕ್ಷದಲ್ಲಿ ಸಾಕ್ಷಾತ್ ಮಹಾಪರಶಿವನೇ ಮತ್ತು ಶನಿ ಭಗವಂತರೇ, ಗಣಪತಿ ಕೂಡ ಇರ್ತಾರೆ ಶಮಿ ವೃಕ್ಷದಲ್ಲಿ ಅಂತ ಹೇಳ್ತೇವೆ ನಾವು ಪೂಜೆ ಮಾಡುವ ನವರಾತ್ರಿ ಸಂದರ್ಭದಲ್ಲಿ. ಆ ನವರಾತ್ರಿ ಸಂದರ್ಭದಲ್ಲಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಆ ಬನ್ನಿಯನ್ನು ಹಂಚುವಂಥ ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿದ್ದ. ನವರಿಗೆಲ್ಲ ಕಳೆದ ಮೇಲೆ ಸಾಯಂಕಾಲದಲ್ಲಿ ಆ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಅಂದರೆ ಆ ಬನ್ನಿಯನ್ನು ಎಲ್ಲರಿಗೂ ಹಂಚುವಂಥ, ಆ ಬನ್ನಿಯನ್ನು ಮನೆ ತೊಗೊಂಡೋಗಿ ದೇವ್ರ ಮನೆಗಿಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಕೂಡ ನಮ್ಮ ವಿಜಯದಶಮಿ ದಿವಸ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಎಲ್ರಿಗೂ ಸಿಕ್ಕಲ್ಲ ಈ ಒಂದು ಸಂದರ್ಭ, ವರ್ಷಕ್ಕೊಮ್ಮೆ ಮಾತ್ರ ಸಿಗ್ತಕ್ಕಂಥ ತಾಯಿ ಪಟ್ಟು ಕೂಡಿಸೋದು ಅಂತ ಹೇಳ್ತೇವೆ. ಪಟ್ಟು ಕೂಡಿಸೋದು ಅಂದರೆ ಒಂದೊಂದು ಅವತಾರದಲ್ಲೂ ಬಂದು ರಾಕ್ಷಸರನ್ನು ಸಂಹಾರ ಮಾಡಿ ಹೇಗೆ ಅವತಾರ ಮಾಡೋದು ಅಂತ ತಿಳಿಸುವಂಥ ದಿವಸ ನವರಾತ್ರಿಗಳು. ಯಾರಿಗೆ ಸಿದ್ಧಿ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥವರು ಯಾರು, ಈ ನಾವೇನು ಹೇಳ್ತಾ ಇದ್ದೀವಿ ನಮ್ಮ ಗ್ರಹಚಾರ ಚೆನ್ನಾಗಿಲ್ಲ ಸ್ವಾಮಿ, ನಮಗೆ ಆ ಗ್ರಹ ಚೆನ್ನಾಗಿಲ್ಲ, ಈ ಗ್ರಹ ನಮಗೆ ಕೆಟ್ಟದ್ದು ಮಾಡ್ತಾ ಇದೆ ಅಂದರೆ, ನವರಾತ್ರಿ ಸಂದರ್ಭದಲ್ಲಿ ನೀವು ಒಂದೊತ್ತು ಉಪವಾಸ ಅಂದರೆ ಒಂದು ಕಾಲದಲ್ಲಿ ಅನ್ನವನ್ನು ಮಾತ್ರ ತಿಂತಕ್ಕಂಥದ್ದು, ಎರಡೊತ್ತು ಉಪವಾಸ ಇದ್ದು ಒಂದು ಕಾಲದಲ್ಲಿ ಅನ್ನವನ್ನು ತಿಂದು ಚಂಡಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಸ್ವಾಮಿ ನಮಗೆ ಚಂಡಿ ಪಾರಾಯಣ ಮಾಡಲಿಕ್ಕಾಗಲ್ಲ, ಕಷ್ಟವಿದೆ, ಆ ಮಂತ್ರೋಪದೇಶಗಳು ನಮಗಾಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ, ನಿಮ್ಮ ಮನೆಯಲ್ಲಿ ಕೂಡ ನಾವು ಚಂಡಿ ಪಾರಾಯಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮಗೆ ಈ ಒಂದು ಸಂದರ್ಭ ಎಲ್ಲ ಟೈಮ್ನಲ್ಲೂ ಮಾಡಲಿಕ್ಕಾಗಲ್ಲ, ಈ ನವರಾತ್ರಿ ಟೈಮ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಆಹಾರ ಮತ್ತು
ಕೆಲವು ಪದ್ಧತಿಗಳನ್ನು ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ವಿವಾಹ, ಸಂತಾನ, ವಿಶೇಷವಾಗಿ ದುಷ್ಟಗ್ರಹಗಳ ಪೀಡೆ, ಪ್ರೇತಗಳ ಪೀಡೆ, ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಸ್ವಾಮಿ ಅಂತಕ್ಕಂಥ ಅಂಥವರು ಕೂಡ ಈ ದುರ್ಗೆಯನ್ನು ಆರಾಧನೆ, ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಚಂಡಿ ಪಾರಾಯಣ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡಿ ವಿಜಯದಶಮಿ ದಿವಸ ಒಂದು 5 ಜನ ಮುತ್ತೈದೆಯವರಿಗೆ ಭಾಗಿನಗಳನ್ನು ಕೊಡ್ತಕ್ಕಂಥದ್ದು, ಮನೆಯಲ್ಲಿ ವಿಶೇಷವಾಗಿ ದುರ್ಗಾ ಹೋಮವನ್ನು ಮಾಡ್ತಕ್ಕಂಥದ್ದು, ಒಂದು 10 ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ನಿರೀಕ್ಷೆ ಮಾಡ್ತೀರಿ. ನಾಳೆ ಮುಗಿದೋಯ್ತು, ದಶಮಿ ಮುಗಿದೋಯ್ತು, ನಾಡಿದ್ದಿಂದ ಶುರು ಮಾಡ್ತೀವಿ ಅಂದರೆ ಆಗಲಿ ಆಗಲಿಕ್ಕಿಲ್ಲ. ನಮಗೆ ಯಾವಾಗ ಸಂದರ್ಭ ಯೋಗ ಮತ್ತು ಯೋಗ್ಯತೆ ಭಗವಂತ ಕೊಟ್ಟಾಗ ಉಪಯೋಗ ಮಾಡ್ಕೊಬೇಕು ಅಂತ ಹೇಳ್ತೇವೆ. ಹಾಗಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾದ ಫಲ ಬೇಕಾ? ಆ ದುರ್ಗೆಯನ್ನು ಆರಾಧನೆ ಮಾಡಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ನಮ್ಮ ಚಾನಲ್ನ ಸಂಪರ್ಕ ಮಾಡಿ. ಇನ್ನು ಹೇಗೆ ನಿಮ್ಮ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಿ.